ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಂಬಿಕೆ ಇದ್ದರೆ ಏನೆಲ್ಲ ಸಾಧಿಸ್ಬೋದು, ಏನೆಲ್ಲ ನಾವು ಮಾಡ್ಬೋದು ನಂಬಿಕೆ ಇದ್ದರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದು ಸಣ್ಣ ಉದಾಹರಣೆ ಮೂಲಕ, ಒಂದು ಸಣ್ಣ ಕಥೆಯ ಮೂಲಕ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ತೋರಿಸ್ತಾ ಇದ್ದೀನಿ. ಸೊ ಏನಂದರೆ ತುಂಬ ಒಂದು ಸಣ್ಣ ಕತೆ. ದೇವರಲ್ಲಿ ಕೆಲವರಿಗೆ ನಂಬಿಕೆ ಇರುತ್ತೆ, ಕೆಲವರಿಗೆ ನಂಬಿಕೆ ಇರಲ್ಲ. ಎಲ್ಲ ನಮ್ಮ ಪ್ರಯತ್ನದಿಂದ ಮಾತ್ರ ಸಾಧ್ಯ ಅಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ನೋಡಿ, ಒಬ್ಬರು ಹರಿದಾಸರು ಒಂದು ಕೃಷ್ಣನ ಸ್ಟೋರಿಯನ್ನು ಹೇಳ್ತಾ ಇರ್ತಾರೆ, ಆಯಿತಾ. ಅಂದರೆ ಕೃಷ್ಣನ ಬಗ್ಗೆ ವರ್ಣನೆ ಮಾಡ್ತಾ ಇರ್ತಾರೆ, ಕತೆ ಹೇಳ್ತಾ ಇರ್ತಾರೆ. ಆಗ ಕೃಷ್ಣನಲ್ಲಿ ಇರುವಂತಹ ಚಿನ್ನಾಭರಣಗಳ ಬಗ್ಗೆಯೂ ಕೂಡ ಹೇಳ್ತಾ ಇರ್ತಾರೆ. ಸೊ ಹೀಗೆ ಹೇಳ್ತಾ ಇರಬೇಕಾದ್ರೆ ಒಬ್ಬ ಕಳ್ಳ ಅದನ್ನು ಕೇಳಿಸ್ಕೊಳ್ತಾನೆ. ಕಳ್ಳನಿಗೆ ಕದಿಯೋ ಬುದ್ಧಿ ಅಲ್ವಾ, ಅವನು ಮೇಯ್ನ್ ನೋಡೋದೇ ಎಲ್ಲಿಯಾದರೂ ಹೇಗೆ ಕದಿಯೋದು, ಎಷ್ಟು ಇದೆ ಕದಿಯೋವಂಥದ್ದು ಅನ್ನೋದನ್ನು ನೋಡ್ತಾ ಇರ್ತಾನೆ. ಹಾಗಾಗಿ ಅವನೇನು ಮಾಡ್ತಾನೆ, ಕೃಷ್ಣನಲ್ಲಿ ಇಷ್ಟೆಲ್ಲ ಆಭರಣ ಇರಬೇಕಾದ್ರೆ ಕೃಷ್ಣನಿಂದ ಆ ಕೃಷ್ಣ ಎಲ್ಲಿದ್ದಾನೆ, ಆ ಕೃಷ್ಣನಿಂದ ನಾನು ಆ ಎಲ್ಲ ಆಭರಣವನ್ನು ಕದ್ದು ಶ್ರೀಮಂತ ಆಗಬೇಕು ಅಂತ ಯೋಚನೆ ಮಾಡ್ತಾನೆ. ಹಾಗೆ ಇಲ್ಲಿ ಹರಿದಾಸರು ಕತೆ ಎಲ್ಲ ಹೇಳಿ ಮುಗಿಸಿ ಆದಮೇಲೆ ಅವರು ಹೊರಡಬೇಕಾದ್ರೆ ಅವರನ್ನು ಫಾಲೋ ಮಾಡ್ತಾನೆ ಈ ಕಳ್ಳ. ಫಾಲೋ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಹರಿದಾಸರಿಗೆ ಇವನು ಒಬ್ಬ ಕಳ್ಳ ಅಂಥೇಳಿ. ಹಾಗಾಗಿ ಅವರು ಭಯಪಡ್ತಾರೆ. ಸೊ ಈಗ ಕಳ್ಳನ ಹತ್ರ ಹೇಗಾದರೂ ಅವನು ಕದಿಲಿಕ್ಕೆ ಬರ್ಬೋದು, ಹೇಗಾದರೂ ಪಾರಾಗಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಆಗ ಕಳ್ಳ ಬಂದು ಕೇಳ್ತಾರೆ ಅವ್ರ ಹತ್ರ, ನೋಡಿ ನೀವು ಕತೆ ಹೇಳ್ತಾ ಇರೋದೆಲ್ಲ ಕೇಳಿದೆ ನಾನು, ನನಗೆ ಈಗ ಕೃಷ್ಣ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳ್ತಾನೆ. ನನಗೆ ಅವನಲ್ಲಿರುವಂಥ ಆಭರಣ ಎಲ್ಲ ಬೇಕು ಅಂತೇಳಿ. ಹೀಗೆ ಹೇಳಬೇಕಾದ್ರೆ ಭಯದಿಂದ ಮೊದಲು ಈ ಕಳ್ಳನಿಂದ ಪಾರಾದರೆ ಸಾಕು ಅಂತೇಳಿ ಹರಿದಾಸರು ಏನು ಮಾಡ್ತಾರೆ, ನೀನು ಒಂದು ಕೆಲಸ ಮಾಡು, ಕೃಷ್ಣ ಸಿಗ್ತಾನೆ, ನದಿ ತೀರದಲ್ಲಿ ಹೋಗಿ ಅಲ್ಲಿ ನೀನು ಯಾವುದೇ ಥರ ಅನ್ನಾಹಾರ ಯಾವುದನ್ನು ಸೇವನೆ ಮಾಡದೆ ನೀನು ಒಂಟಿ ಕಾಲಲ್ಲಿ ತಪಸ್ಸು ಮಾಡಬೇಕು, ಆಗ ಮಾತ್ರ ನಿನಗೆ ಕೃಷ್ಣ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಕೊಂಡು ಕಳ್ಳ ಹರಿದಾಸರನ್ನು ಹೋಗೋದಕ್ಕೆ ಬಿಟ್ಟು ಅವರು ಹೇಳಿದಾಗೆ ನದಿ ತೀರದ ಹತ್ರ ಓಡಿ ಹೋಗ್ತಾನೆ. ಹೋಗಿ ಅವರು ಹೇಳಿದಂತೆ ನಂಬಿಕೆ ಇಟ್ಟು ಅವನು ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಾನೆ. ಯಾವುದೇ ಅನ್ನಾಹಾರ ಯಾವುದನ್ನು ಸೇವನೆ ಮಾಡಲ್ಲ. ಹೀಗೆ ಒಂದು 2-3 ದಿನ ಅವನು ತಪಸ್ಸು ಮಾಡಬೇಕಾದ್ರೆ ಅಲ್ಲಿ ಕೃಷ್ಣದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ಇವನಿಗೆ ಗೊತ್ತಾಗುತ್ತೆ, ಎಚ್ಚರ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಕಣ್ಣು ಬಿಟ್ಟು ನೋಡ್ತಾನೆ, ಕೃಷ್ಣದೇವರು ನಿಂತಿರ್ತಾರೆ. ನೋಡಿ ತುಂಬ ಖುಷಿ ಪಡ್ತಾನೆ, ತುಂಬ ಭಯಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾನೆ. ಹೀಗೆ ನಮಸ್ಕಾರ ಮಾಡಿದ ಮೇಲೆ ಅವನು ಏನು ಮಾಡಲಿಕ್ಕೆ ಬಂದಿದ್ದಾನೋ, ಕದಿಯಬೇಕೆನ್ನುವ ಒಂದು ವಿಷಯನೇ ಮರೆತು ಹೋಗ್ತಾನೆ. ಅಲ್ಲಿ ಭಯಭಕ್ತಿ, ಅವನಿಗೆ ಭಕ್ತಿ ಅನ್ನೋದು ಅವನಲ್ಲಿ ಬರುತ್ತೆ. ಕಳ್ಳತನದ ಒಂದು ಏನೇ ಕೆಲಸ ಮಾಡ್ತಿದ್ದ ತನಕ ಅದು ಅವನಲ್ಲಿ ಇನ್ನು ಮಾಡೋದೇ ಬೇಡ, ಒಳ್ಳೆ ಕೆಲಸಗಳನ್ನು ಮಾಡುವ, ಒಳ್ಳೆಯವನಾಗಿ ಬದಲಾಗುವ ಅಂಥೇಳಿ ಒಳ್ಳೆ ಮನುಷ್ಯನಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಮಾಡಿದ ಮೇಲೆ ಇದಕ್ಕೆ ಕಾರಣಕರ್ತರು ಯಾರು? ಹರಿದಾಸರು ಅಲ್ವಾ. ಹಾಗೆ ಅವರಿಗೊಂದು ಕೃತಜ್ಞತೆ ಹೇಳಬೇಕು ಅಂತೇಳಿ ಮತ್ತೊಮ್ಮೆ ಹರಿದಾಸರನ್ನು ಫಾಲೋ ಮಾಡ್ತಾನೆ. ಹಾಗೆ ಮತ್ತೊಮ್ಮೆ ಫಾಲೋ ಮಾಡಬೇಕಾದ್ರೆ ಹರಿದಾಸರಿಗೆ ಇನ್ನೂ ತುಂಬ ಭಯ ಆಗುತ್ತೆ. ಮೊನ್ನೆ ಹೇಗೋ ತಪ್ಪಿಸ್ಕೊಂಡೆ, ಈ ಸಲ ಏನು ಮಾಡೋದು ಅಂತೇಳಿ. ಸೊ ಮತ್ತೆ ಆದರೂ ಮೊನ್ನೆನೇ ಹೇಗೋ ತಪ್ಪಿಸ್ಕೊಂಡಿದ್ದೇನೆ, ಈ ಸಲ ಹೇಗಾದರೂ ಮಾಡಿ ಮತ್ತೊಂದು ಏನಾದರೂ ಸುಳ್ಳು ಹೇಳಬೇಕು, ನನ್ನ ಜೀವ ಉಳಿಬೇಕಾದ್ರೆ ಈ ಸಲ ಅವನು ಕೊಂದೇ ಬಿಡ್ಬೋದು ಅಂತ ಆಲೋಚನೆ ಮಾಡ್ತಾರೆ. ಮತ್ತೆ ಬಂದು ಕೇಳ್ತಾನೆ ಅವನು, ಹರಿದಾಸರೇ, ನೀವು ಹೇಳಿದಾಗೇ ನಾನು ಮಾಡಿದೆ, ನನಗೆ ನಿಜವಾಗ್ಲೂ ಕೃಷ್ಣ ಕಾಣಿಸಿದ, ತುಂಬ ಖುಷಿ ಆಯಿತು. ಈಗ ಕೃಷ್ಣನ ಒಂದು ದರ್ಶನದಿಂದ ನಾನು ಬದಲಾಗಿದ್ದೇನೆ ಅಂತ ಹೇಳ್ತಾನೆ. ಇದಕ್ಕೆಲ್ಲ ಕಾರಣ ನೀವೇ, ನಿಮಗೆ ತುಂಬ ಧನ್ಯವಾದ. ನನಗೆ ದೇವರನ್ನು ತೋರಿಸಿ ಆ ನಂತರ ನಾನು ಬದಲಾಗುವಂತೆ ಮಾಡಿದ್ದೀರಿ ಅಂತ. ಅದು ಹೇಗೆ ಸಾಧ್ಯ ಆಯಿತು?
ನಾನು ಯಾವಾಗಲೂ ಪೂಜೆ ಮಾಡ್ತಾ ಇರ್ತೇನೆ, ನನಗೆ ಕಾಣಿಸಿದ ದೇವರು ನಿನಗೆ ಹೇಗೆ ಕಾಣಿಸಿದ್ರು ಅಂತೇಳಿ ಆಲೋಚನೆ ಮಾಡ್ತಾರೆ. ಆಗ ಅವ್ರು ಅಂದ್ಕೊಳ್ತಾರೆ ಯಾವುದೇ ಒಂದು ನಂಬಿಕೆ ಇಟ್ಟು ಮಾಡಿದರೆ ಅದು ಖಂಡಿತ ಪ್ರತಿಫಲ ಕೊಡುತ್ತೆ. ಆದರೆ ಕೆಲವರಿಗೆ ದೇವರು ಕಾಣಿಸುವಂತಹ ಒಂದು ಸಂದರ್ಭ ಬರ್ಬೋದು. ಆದರೆ ಇವನಿಗೆ ದೇವರು ಕಾಣಲಿಕ್ಕೆ ಸ್ವಲ್ಪನಾದರೂ ನಾನು ಕಾರಣ ಆದ್ನಲ್ವ, ಅದೇ ನನಗೆ ತುಂಬ ಖುಷಿ ಅಂತೇಳಿ ಖುಷಿ ಪಟ್ಕೊಂಡು ಸಂತೋಷಪಟ್ಟು ಮತ್ತೆ ಕಳ್ಳನನ್ನು ಆಶೀರ್ವದಿಸಿ ಮತ್ತೆ ಕಳಿಸ್ತಾರೆ. ಸೊ ಇಲ್ಲಿ ನಾವು ತಿಳಿಯೋದೇನೆಂದರೆ ಸ್ನೇಹಿತರೆ, ನಂಬಿಕೆ ಅನ್ನುವಂಥದ್ದಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಾವು ಮಾಡುವಂಥ ಕೆಲಸದಲ್ಲಿ ನಂಬಿಕೆ ಇರಬೇಕು. ಹಾಗೆ ದೇವರ ಮೇಲೂ ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಂಬಿಕೆ ಎಂಬ ಶ್ರೀರಕ್ಷೆಯಿಂದ ನಾವು ಮುಂದೆ ಸಾಗುವ ಜೀವನದಲ್ಲಿ. ಹೀಗೆ ನಾನು ಮುಂದೆ ಹೊಸ ವಿಡಿಯೋಗಳನ್ನು, ಒಳ್ಳೆ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಬಗ್ಗೆ ಹೇಳೋದಾದರೆ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಹಸ್ಬೆಂಡ್ ಇದ್ದಾರೆ, ಹಾಗೆ 2 ಮಕ್ಕಳಿದ್ದಾರೆ. ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಹೊಸ ವಿಚಾರದೊಂದಿಗೆ ಮೀಟ್ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.